ಲೋಕೇಶ್ ಅಣ್ಣ, ಅಣ್ಣ ಬಂದ್ರು. ಅಣ್ಣ ಲೋನ್ ಸಿಕ್ತಾ? ನಾವು ಕೆಲಸ ಶುರು ಮಾಡ್ಕೋಬೋದಾ? ಯಾಕಣ್ಣ ಲೋನ್ ಸಿಗ್ಲಿಲ್ವಾ? ಆ ಕಂಪ್ನಿಲಿ ಕಾರ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸಾಲ ಕೊಡೋದಿಲ್ವಂತೆ. ನಾನು ತುಂಬಾ ಕಂಪ್ನಿಗಳಿಗೆ ಹೋಗಿ ಬಂದೆ, ಎಲ್ಲೂ ಸಾಲ ಸಿಗ್ಲಿಲ್ಲ. ಬೇರೆ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು ಗಾಡಿಗಳೇ ಇರಲ್ಲ. ನಮ್ಮ ಗ್ಯಾರೇಜಲ್ಲಿ ಗಾಡಿಗಳಿದೆ, ಸ್ಪೇರ್ ಪಾರ್ಟ್ಸ್ ತರೋದಕ್ಕೆ ಕಾಸೇ ಇಲ್ಲ. ಅಲ್ಲ, ನನಗೆ ಮಾತ್ರ ಯಾಕೆ ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ಸಂತೋಷ ಅನ್ನೋದು ನನ್ನ ಮುಂದೆ ಇದೆ ಅನ್ನೋ ಆಗ್ಲೇ ಅದ್ರ ಹಿಂದೆನೇ ದುಃಖನೂ ಬಂದ್ಬಿಡುತ್ತೆ. ಎಷ್ಟೋ ಕಷ್ಟಗಳ ನಡುವೆ 5 ಕಾರುಗಳನ್ನ ರೆಡಿ ಮಾಡಿ ಮಾರಿ ಹೇಗೋ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೆ. ಆ ದುಡ್ಡಲ್ಲಿ ಮುಂದೆ ಬೆಳೆಯೋಣ ಅಂದ್ಕೊಂಡೆ. ಆದ್ರೆ ರಾಣಿ ಬಾಳಲ್ಲಿ ಇಂಥ ಸಮಸ್ಯೆ ಬಂದ್ಬಿಡ್ತು. ತಂಗಿ ಬಾಳಿನ ವಿಷಯ ಅಲ್ವಾ, ದುಡ್ಡು ಕೊಡದೆ ಇರೋಕ್ಕಾಗುತ್ತಾ? ಅದಕ್ಕೆ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಅವಳಿಗೆ ಕೊಟ್ಟೆ. ಈಗ ಯಾರ ಹತ್ರನಾದ್ರೂ ಹೋಗಿ ಸಾಲ ತಗೊಂಬರೋಣ ಅಂದ್ರೆ ಎಲ್ಲೂ ಸಾಲ ಸಿಗ್ತಾ ಇಲ್ಲ. ಅಣ್ಣ ಆಫೀಸಲ್ಲಿ ಲೋನ್ ಸಿಗ್ತೀನಂತಣ್ಣ. ನಿಮಗೆ ತುಂಬಾ ಸಲ ನಂದಿನಿ ಮೇಡಮ್ ಹೆಲ್ಪ್ ಮಾಡಿದಾರಲ್ವಾ, ಅವ್ರ ಹತ್ರ ಹೋಗಿ ಕೇಳಿದ್ರಾಯ್ತು. ಹೌದಣ್ಣ, ನೀವು ಕೇಳ್ದೇನೆ 10 ಲಕ್ಷ ರೂಪಾಯಿ ತಗೊಬಂದು ಕೊಟ್ಟು ಈ ಗ್ಯಾರೇಜ್ ನಿಮ್ಗೆ ಉಳ್ಕೊಳಂಗ್ ಮಾಡಿದ್ರು. ಅಂಥದ್ರಲ್ಲಿ 1 ಲಕ್ಷ ರೂಪಾಯಿ ಕೊಡಲ್ವಾ? ನಾನು ಸಾಲ ಕೇಳೋಕ್ ಹೋಗಿದ್ದ ಜಾಗದಲ್ಲಿ ನನಗೆ ನಂದಿನಿ ಸಿಕ್ಕಿದ್ಲು. ಆದ್ರೆ ನಾನು ಅವಳ ಹತ್ರ ಏನು ಹೇಳದೆ ಹಾಗೆ ಬಂದ್ಬಿಟ್ಟೆ. ಯಾಕಣ್ಣ? ನಂದಿನಿ ಇದುವರೆಗೂ ನನಗೆ ತುಂಬಾ ಸಹಾಯ ಮಾಡಿದಾಳೆ. ಅವಳು ಸಹಾಯ ಮಾಡ್ತಾಳೆ ಅಂತ ಮತ್ತೆ ಮತ್ತೆ ಎಲ್ಲ ವಿಷಯಕ್ಕೂ ಅವಳನ್ನೇ ಕೇಳೋದು ಚೆನ್ನಾಗಿರುತ್ತಾ? ಅದಕ್ಕೆ ನಾನು ನಂದಿನಿ ಹತ್ರ ಏನು ಹೇಳಲಿಲ್ಲ, ಹಾಗೆ ಬಂದ್ಬಿಟ್ಟೆ. ಅಣ್ಣ ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾರ್ದಣ್ಣ ಫೋನು? ಕಾರ್ ಕಂಪ್ನಿಯಿಂದ ಫೋನ್ ಮಾಡಿದ್ದಾರೆ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. MD ನಿಮ್ಮನ್ನ ಅರ್ಜೆಂಟಾಗಿ ಬರ ಹೇಳ್ತಿದ್ದಾರೆ. ಈಗಲೇ ನೀವು ಆಫೀಸಿಗೆ ಬನ್ನಿ. ಹಲೋ, ಬೆಂಗಳೂರಲ್ಲೇ ಇದ್ದೀರಾ ತಾನೇ? ಹಾ, ಬೆಂಗಳೂರಲ್ಲೇ ಇದ್ದೀನಿ ಸರ್. ಮತ್ತೆ ಬೇಗ ಬನ್ನಿ, ಲೇಟ್ ಮಾಡಬೇಡಿ. ಸರಿ ಸರ್, ಬರ್ತೀನಿ. ಅಣ್ಣ ಕಂಪ್ನಿಯವ್ರು ಏನು ಹೇಳಿದ್ರಣ್ಣ? ಕಂಪ್ನಿ ಮ್ಯಾನೇಜರ್ ಫೋನ್ ಮಾಡಿದ್ರು. ಅರ್ಜೆಂಟಾಗಿ MD ನನ್ನನ್ನು ನೋಡ್ಬೇಕಂತೆ. ಅಣ್ಣ ಸ್ಪೇರ್ ಪಾರ್ಟ್ಸ್ಗಳಿಲ್ಲದೆ ನಾವು ಕೆಲಸ ನಿಲ್ಸಿರೋದು ಕಂಪ್ನಿಯವ್ರಿಗೆ ಗೊತ್ತಾಗಿದೆ ಅನ್ಸುತ್ತಣ್ಣ. ಅವರಿಗೆ ಹೇಗಣ್ಣ ಗೊತ್ತಾಗತ್ತೆ? ಗೊತ್ತಾಗಿದ್ರು ಗೊತ್ತಾಗಿರ್ಬೋದು. ಯಾಕೆಂದ್ರೆ ಆ ಕಂಪ್ನಿ ದೊಡ್ಡ ಕಂಪ್ನಿ. ನಮ್ಮನ್ನ ನಂಬಿ 10 ಕಾರ್ ಕಳಿಸಿದ್ದಾರೆ ಅಂದ್ರೆ ಅವ್ರ ಗಮನ ನಮ್ಮ ಕಡೆ ಇದ್ದೇ ಇರುತ್ತಲ್ವಾ? ಅಷ್ಟೇ ಅಲ್ಲ, ಆ ಮ್ಯಾನೇಜರ್ ಸತ್ಯಮೂರ್ತಿ ದೀನಾ ಫ್ರೆಂಡು. ನನಗೂ ದೀನಾಗೂ ಆಗದೆ ಇರೋದ್ರಿಂದ ಆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸು ಅಂತ ದೀನಾ ಸತ್ಯಮೂರ್ತಿ ಹತ್ರ ಒಂದ್ಸಲ ಹೇಳಿದ್ದ. ಆದ್ರೆ ಏನೋ MD ಒಳ್ಳೆಯವರಾಗಿದ್ರಿಂದ ಈ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಲಿಲ್ಲ. ಈಗ ನಮ್ಮ ಪರಿಸ್ಥಿತಿನ ಕಾರಣ ಮಾಡಿಕೊಂಡು MD ಹತ್ರ ಎಲ್ಲಾನು ಹೇಳಿ ಒಂದು ವೇಳೆ ಕ್ಯಾನ್ಸಲ್ ಮಾಡೋ ಪ್ರಯತ್ನ ಮಾಡಿದ್ರು ಮಾಡಿರ್ಬಹುದು. ಯಾಕೋ ಆ ಮ್ಯಾನೇಜರ್ ಫೋನಲ್ಲಿ ಮಾತಾಡಿದ್ದೆ ಒಂಥರ ಇತ್ತು. ಅಣ್ಣ MD ಹತ್ರ ಹೋಗಿ ನಿಜ ಹೇಳಬೇಡಿ. ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬಿಡ್ಬೋದು. ಹೇಗಾದ್ರೂ ಮಾಡಿ ಕೆಲಸ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಹೌದಣ್ಣ, ಆಪತ್ಕಾಲದಲ್ಲಿ ಸುಳ್ಳು ಹೇಳೋದು ತಪ್ಪಲ್ಲ. ದೊಡ್ಡ ಆರ್ಡ್ರಿದು ಕ್ಯಾನ್ಸಲ್ ಆದ್ರೆ ನಮಗೆ ತೊಂದರೆ ಅಲ್ವಾ? ಏನು ಅಂತ ಗೊತ್ತಿಲ್ಲ. ಕರೆದಿದ್ದಾರೆ, ನೇರವಾಗಿ ಹೋಗಿ ಕಾಣ್ತೀನಿ. ಏನು ಹೇಳ್ತಾರೋ ನೋಡೋಣ. ಸರಿ, ಇದನ್ನು ತಗೊಂಡೋಗಿ ಒಳಗಡೆ ಇಡಿ. ಸರಿ ಅಣ್ಣ. ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾವ್ಯಾರು ಒಳಗೆ ಹೋಗಾಗಿಲ್ಲ. ನನ್ನ ಮಗನ ನೋಡ್ಬೇಕು. ಭಾಗ್ಯ
ಅವನ್ಗೆ ಯಾಕಯ್ಯ ಇಂಥ ಪರಿಸ್ಥಿತಿ? ಅಯ್ಯೋ ಅಳ್ಬೇಡಮ್ಮ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ನಿನ್ ಮಗನ್ಗೆ ಏನೂ ಆಗುದಿಲ್ಲ. ದೇವ್ರೆ, ನನ್ನ ಮಗನ್ ಕಾಪಾಡಪ್ಪ. ಡಾಕ್ಟ್ರೇ, ನನ್ನ ಮಗ ಹೇಗಿದ್ದಾನೆ? ಮೊದಲಿಗಿಂತ ಇನ್ನೂ ಸೀರಿಯಸ್ ಆಗಿದ್ದಾರೆ. ಅಯ್ಯೋ, ಏನಯ್ಯ ಇವ್ರು ಹಿಂಗೆ ಹೇಳ್ತಾವ್ರೆ? ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ಅವ್ರನ್ನ ಕಾಪಾಡಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರ ಆರೋಗ್ಯದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ಸು ಕಾಣಿಸ್ತಾ ಇಲ್ಲ. ಇನ್ನೂ ತುಂಬಾ ವೀಕ್ ಆಗ್ತಾ ಇದ್ದಾರೆ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಡಾಕ್ಟ್ರೆ, ನನ್ನ ಮಗನ್ಗೆ ಇನ್ನು ಚಿಕ್ಕ ವಯಸ್ಸು, ಅವನಿನ್ನು ಬಾಳಿ ಬದುಕ್ಬೇಕಾದವನು. ಹೇಗಾದ್ರೂ ಮಾಡಿ ಅವನ್ನ ಕಾಪಾಡಿ. ಅಮ್ಮ, ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ನಾವು ಕೂಡ ಅವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ನೋಡೋಣ, ಇನ್ನೊಂದು ಅರ್ಧ ಗಂಟೆಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆದರೂ ಆಗ್ಬಹುದು. ಆಮೇಲೆ ಏನಾದರೂ ಹೇಳಕ್ ಸಾಧ್ಯ. ಸಿಸ್ಟರ್, ನೀವು ಪೇಷಂಟ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಪ್ರತಿ ಸೆಕೆಂಡು ಅವ್ರನ್ನ ಗಮನಿಸ್ತಾನೆ ಇರಬೇಕು. ಓಕೆ? ಓಕೆ ಡಾಕ್ಟರ್. ಏನೇ ಇದು, ಡಾಕ್ಟ್ರು ನಮ್ ತಲೆ ಮೇಲೆ ಕಲ್ಲೆ ತಗ್ಬಿಟ್ಟು ಹೋಗ್ಬಿಟ್ರಲ್ಲ. ದೇವ್ರೆ, ನೀನೇ ನನ್ ಮಗನ್ ಕಾಪಾಡ್ಬೇಕು ಕಣಪ್ಪ. ನಮ್ ವಾಸು ಮನೆ ಬಿಟ್ಟು ಹೋದವನು ಮತ್ತೆ ವಾಪಸ್ ಬಂದವನೇ, ಚೆನ್ನಾಗಿ ದುಡ್ದು ರಮೇಶನ್ ತರ ಆಗಿ ಮತ್ತೆ ರೇವತಿ ಜೊತೆನಲ್ಲಿ ಸಂತೋಷವಾಗಿ ಬದುಕ್ತಾನೆ ಅಂತ ನಾನು ಏನೇನೋ ಕನ್ಸ್ಕೊಂಡಿದ್ದೆ ಕಡೆಯ. ಆದ್ರೆ ನೀನ್ ಮಾಡೋ ಕೆಲ್ಸಕ್ಕೆ ಅವನನ್ನು ಕರ್ಕೊಂಡೋಗಿ ನೀನೆ ನಿನ್ ಕೈಯಾರ ಅವನ ಸಾಯಿಸ್ಬಿಟ್ಟೆಲ್ಲಯ್ಯ. ನೀನೆ ಅವನ್ ಪಾಲ್ಗೆ ಅಮ್ಮ ಆಗ್ಬಿಟ್ಟೆಲ್ಲಯ್ಯ. ಇಲ್ಲಮ್ಮ, ಇದ್ರಲ್ಲಿ ಹೂವೇದೇನು ತಪ್ಪಿಲ್ಲಮ್ಮ. ಗುಂಡಿಯಿಂದ ಎತ್ತಾದ್ಮೇಲೆ ತನ್ನ ಮಗ ಅಂತ ಹೂವೇ ಗೊತ್ತಾದದ್ದು. ಅವನ್ ಬೇಡ್ಕೊಂಡು ನನ್ನ ಹತ್ರ ಕೆಲಸ ಕೇಳ್ದ. ನಾನು ಅವನಿಗೆ ಕೆಲಸ ಗೊತ್ತಿಲ್ಲದೆ ಇದ್ರು ಕೆಲಸ ಗೊತ್ತು ಅಂತ ತಿಳ್ಕೊಂಡು ಗುಂಡಿಗಿಳಿದು ಅಪಾಯಕ್ಕೆ ಸಿಕ್ಕಾಕೊಂಡ. ತಪ್ಪೆಲ್ಲ ನಂದೇ ಅಮ್ಮ, ಹೂವೇದು ಯಾವುದು ತಪ್ಪಿಲ್ಲ. ಹೊಟ್ಟೆಲ್ ಹುಟ್ಟಿದ ಮಗ ಚೆನ್ನಾಗಿರ್ಬೇಕು ಅಂತ ಅಮ್ಮ ಅಮ್ಮ ಅಂತ ಬಾಯಿ ತುಂಬಾ ಕರಿತಿದ್ ರಮೇಶನ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ದೆ, ಎಷ್ಟೆಲ್ಲ ದ್ರೋಹ ಮಾಡ್ದೆ. ಆದ್ರೆ ಈಗ ಇವನು ಜೀವ ಉಳಿಸ್ಕೊಳಕ್ ಹೋರಾಡ್ತಿದ್ದಾನೆ. ನಾನೇನ್ ಮಾಡ್ಲಿ, ನಂಗೊಂದು ಅರ್ಥ ಆಗ್ತಿಲ್ಲ. ಏನು ಹೂವೆ, ನಿನ್ ಸೊಸೆಗೆ ವಿಷಯ ತಿಳಿಸ್ದ? ಇಂಥ ಸಮಯದಲ್ಲಿ ಕಟ್ಕೊಂಡು ಹೆಂಡ್ತಿಗೆ ವಿಷಯ ತಿಳಿಸ್ದೆ ಹೋದ್ರೆ ತಪ್ಪಾಗಲ್ವಾ? ತಿಳಿಸ್ಬೇಕು, ಆದ್ರೆ ಹೇಗ್ ತಿಳಿಸೋದು ಅಂತ. ಇಂಥ ಟೈಮಲ್ಲಿ ಯೋಚನೆ ಮಾಡ್ಬೇಡ ಕಡೆಯ. ಫೋನ್ ಮಾಡಿ ವಿಷಯ ತಿಳಿಸು. ಅವಳು ಬಂದು ನೋಡಿದ್ರಾದ್ರೂ ನನ್ನ ಮಗ ಬದುಕ್ಬೋದು. ಹೌದು ಹೂವೆ, ತಗೋ ಫೋನ್ ಮಾಡು ವಿಷಯ ತಿಳಿಸು. ಯೋಚನೆ ಮಾಡಬೇಡ, ಬೇಗ ಫೋನ್ ಮಾಡು. ಫೋನ್ ರಿಂಗ್ ಆಗ್ತಿದೆ ನೋಡ್ರಿ, ನಾನ್ ತರಕಾರಿ ಹೆಚ್ಚ್ತಾ ಇದ್ದೀನಿ. ಹಲೋ, ಯಾರದು? ಹಲೋ, ಯಾರು ಬೇಕು ನಿಮ್ಗೆ? ನಾನು ವೆಂಕಟಪ್ಪ ಮಾತಾಡ್ತಿರೋದು. ನೀನ್ ಯಾಕಯ್ಯ ನಮ್ಮ ಮನೆಗೆ ಫೋನ್ ಮಾಡ್ದೆ? ಅದು ನನ್ನ ಮಗ ವಾಸು ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ. ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟ್ರು ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಸೊಸೆಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಏನಂತ? ತುಂಬಾ ಸೀರಿಯಸ್? ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದಾರ? ಏನ್ ಕಥೆ? ಏನಾದ್ರೂ ಆಕ್ಸಿಡೆಂಟಾ ಅಥವಾ ಕುಡಿದ್ಗಿಡಿದ್ ಬಿದ್ದಿದ್ನಾ? ನೋಡು, ನಿನ್ನ ಪ್ರಶ್ನೆಗೆಲ್ಲ ನಾನು ಉತ್ತರ ಹೇಳೋಕ್ಕಾಗೋದಿಲ್ಲ. ನಮ್ಮ ಜೀವ ಹಿಡ್ಕೊಂಡು ಅವನ ಉಳಿಸೋದಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ನೀನು ನೋಡಿದ್ರೆ ಏನೇನೋ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಈ ಸಮಯದಲ್ಲಿ ರೇವತಿ ಬಂದು ಅವನ ಹತ್ರ ಮಾತಾಡಿದ್ರೆ ಅವನು ಉಳ್ಕೋಬಹುದು ಅನ್ನೋ ನಂಬಿಕೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಸೊಸೆಗೆ ಫೋನ್ ಕೊಡು. ಏನ? ಸೊಸೆಗೆ ಫೋನ್ ಕೊಡ್ಬೇಕಾ? ಅಲ್ಲಯ್ಯ, ನಿನಗಿನ್ನೂ ಸಂಬಂಧಗಳು ನೆನಪಿದ್ಯಾ? ನಿಮ್ ಸಂಬಂಧನೇ ಬೇಡ ಅಂತ ಒಗ್ದು ನಿನ್ ಮಗನ್ನೇ ಕುತ್ಕೆ ಹಿಡ್ದು ಆಚೆಗೆ ತಳ್ಳಿದ್ದೀನಿ. ಅವನ್ ಸತ್ರೇನು ಬದುಕಿದ್ರೇನು ನನಗೇನಯ್ಯ ಆಗ್ಬೇಕು? ಮತ್ತೆ ಮತ್ತೆ ಸೊಸೈಗೆ ಸೇನ್ಕೊಂಡು ಫೋನ್ ಮಾಡ್ಬೇಡ. ಇಡಯ್ಯ ಫೋನ್ನ. ನಾನ್ ಕೇಳಿದ್ದೀರ ಮಗಳ? ಏನ್ರಿ? ನಾನಕ್ಕೆ ನೀರಿಡು ಅಂತ ಹೇಳಿದ್ದೆ. ಈಟ್ ಹಾಕಿದೀನ್ರಿ.
ಅನ್ಕೊಂಡಿದ್ಯಾ? ರಾಜಶೇಖರ ಫೋನ್ ತಗೊಂಡ, ರೇವತಿ ಫೋನ್ ಕೊಡೋದಿಲ್ಲ ಅಂತ ಹೇಳಿ ಕಟ್ ಮಾಡ್ಬಿಟ್ಟ. ಅಯ್ಯೋ ದೇವ್ರೇ, ನಾನೇನಪ್ಪ ಮಾಡ್ಲಿ? ಹೂವೆ, ಅದೇ ನಂಬರಿಂದ ಫೋನ್ ಬರ್ತಾ ಇದೆ, ತಗೋ ಮಾತಾಡು. ಹಲೋ ಹಲೋ ರೇವತಿ. ಮಾವ, ನೀವ ಫೋನ್ ಮಾಡಿದ್ದು? ಹೌದಮ್ಮ, ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೀನಿ. ಹಲೋ 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 ಏನು ನಿಮ್ ಮಾವ ಹೇಳಿದ್ದನ್ನೆಲ್ಲ ಪೂರ್ತಿಯಾಗಿ ಕೇಳಿಸ್ಕೊಂಡ್ಯಾ ಅಥವಾ ಅರ್ಧಕ್ಕೆ ಲೈನ್ ಕಟ್ ಆಗೋಯ್ತಾ? ನಿನ್ ಗಂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಅನ್ನೋದು ಗೊತ್ತಾದ ಕೂಡ್ಲೆ ಅವನನ್ನ ಹೋಗಿ ನೋಡ್ಬೇಕು ಅಂತ ನಿನ್ ಮನ್ಸು ಹೇಳ್ತಿದ್ಯಾ? ಮಂಗಳ, ಏನೇ ಅಡ್ಗೆ ಮಾಡ್ತಿದ್ರೆ ನಿನ್ ಗಮನ ಬೇರೆ ಕಡೆ ಇರೋದೇ ಇಲ್ವಾ? ಅಡ್ಗೆ ಮನೆಯಿಂದ ಆಚೆ ಏನ್ ನಡೀತಿದೆ ಅನ್ನೋದ್ರ ಕಡೆ ನಿನ್ ಗಮನನೇ ಇರಲ್ವೇನೆ? ಏನಾಯ್ತ್ರಿ? ರೇವತಿ ಏನಾದ್ರೂ ತಪ್ಪು ಮಾಡಿದ್ಲಾ? ಏನೇ ಮಾಡ್ದೆ? ಏಯ್, ಇವಳ ಗಂಡ ಸೀರಿಯಸ್, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಅಂತ ಇವ್ರ ಮಾವ ಫೋನ್ ಮಾಡಿದ್ದ. ಫೋನ್ ಇಡೆ ಅಂತ ನಾನು ಬೈದ್ಬಿಟ್ಟು ಒಳಗಡೆ ಹೋಗಿದ್ರೆ ಇವಳಿಗೆ ಅನುಮಾನ ಬಂದು ಅದೇ ನಂಬರ್ಗೆ ರೀಡೈಲ್ ಮಾಡಿ ಅವನ ಜೊತೆ ಮಾತಾಡ್ತಿದ್ಲು. ಏನ್ರಿ ಹೇಳ್ತಾ ಇದೀರಾ? ಅಳಿಯಂದ್ರಿಗೆ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀರಾ? ಏನಾಯ್ತ್ರಿ ಅವ್ರಿಗೆ? ಯಾವ ಆಸ್ಪತ್ರೆಗ್ರಿ? ಏನೇ ಇದು? ತುಂಬಾ ಸೆಂಟಿಮೆಂಟಲ್ ಮಾತಾಡ್ತಿದ್ಯಾ ನೀನು. ಆ ಪಾಪಿನ ನೋಡಕ್ ಹೋಗ್ಬೇಕಾ? ನೀನೇನ್ ಮಾಡ್ತೀಯಾ? ನಿನ್ ಗಂಡನ್ ನೋಡೋಕೆ ನೀನು ಓಡ್ ಹೋಗ್ತೀಯಾ? ಏನೇ ಅವ್ರಗಳ ಸಂಬಂಧನೇ ಬೇಡ ಅಂತ ನಾನೇ ಅವನ ಒದ್ದ ಹಚ್ಚ ಹಾಕಿದ್ರಿ. ಅವ್ರಗಳ ಜೊತೆ ಮಾತಾಡೋದು ಬೇಡ ಅಂತ ನಾನು ಫೋನ್ ಕಟ್ ಮಾಡಿದ್ರೆ ವಿಷಯ ಗೊತ್ತಾದ ಕೂಡಲೇ ನೀನೇ ಒದ್ದಾಡ್ತಿದ್ಯಲ್ಲೇ. ಏನ್ ಮಾಡ್ತೀಯಾ? ಅವನ ನೋಡಕ್ ಹೋಗ್ತೀಯಾ? ಜೊತೆಲಿ ಇವಳನ್ನ ಕರ್ಕೊಂಡು ಹೋಗ್ತೀಯಾ? ಏಯ್, ಇಬ್ಬರಿಗೂ ಹೇಳ್ತಾ ಇದೀನಿ ಕೇಳಿಸ್ಕೊಳೆ. ನನ್ನ ಮಾತ್ ಮೀರಿ ನನ್ನ ಮನೆ ಹೊಸಲ್ ದಾಟಿದ್ರೆ ಇಬ್ಬರನ್ನು ಸಾಯಿಸ್ಬಿಡ್ತೀನಿ. ಮೊದ್ಲೊಂದ್ಸರ್ತಿ ನೀನು ನಿಮ್ಮಮ್ಮ ನನ್ನನ್ನು ಯಾಮಾರಿಸಿ ಅವ್ರ ಮನೆ ಫಂಕ್ಷನ್ಗೆ ಹೋಗಿ ಬಂದಿದ್ದಕ್ಕೆ ನಿಮ್ಮಮ್ಮನ್ನೇ ಕೂತ್ಕೆ ಹಿಡ್ದು ಆಚೆ ಕಳ್ದವ್ನ. ನೀನು ಮಾತು ಕೊಟ್ಟಿದ್ದಕ್ಕೆ ಇವಳನ್ನ ಮತ್ತೆ ಮನೆ ಒಳಗಡೆ ಸೇರಿಸ್ಕೊಂಡೆ. ಈ ಸರ್ತಿ ಮತ್ತೆ ಆ ರೀತಿ ಏನಾದ್ರೂ ನಡೆದ್ರೆ ಅಥವಾ ನೀನು ಹೋಗಿ ವಾಸು ನೋಡ್ಕೊಂಡು ಬಂದಿದ್ದು ನನಗೇನಾದ್ರೂ ಗೊತ್ತಾದ್ರೆ ನೀನು ನಿಮ್ಮಮ್ಮ ಇಬ್ರು ಈ ಮನೇಲಿರೋದಿಲ್ಲ. ಹುಷಾರ್. ನಂಗೆ ಯಾವ್ದೋ ಫೋನ್ ಬಂದಿರ್ಬೇಕು ಅಂತ ಡೌಟ್ ಬಂತು, ಅದಕ್ಕೆ ವಾಪಸ್ ಫೋನ್ ಮಾಡಿ ವಿಷಯ ತಿಳ್ಕೊಂಡೆ ಅಷ್ಟೇ. ವಾಸುಗೇನಾದ್ರೆ ನನ್ಗೇನಂತೆ? ಅವನ್ ರಮೇಶ್ ಭವಂಗ್ ಮಾಡಿದ ದ್ರೋಹಕ್ಕೆ ಇವತ್ತು ಸರಿಯಾಗಿ ಅನ್ಭವಿಸ್ತಾ ಇದ್ದಾನೆ. ಅವನಿಗೇನೇ ಆದ್ರೂ ನಾನ್ ಚಿಂತೆ ಮಾಡೋದಿಲ್ಲ. ಯಾವ ರೀತಿಲೂ ನನಗ್ ಯೋಗ್ಯ ಅಲ್ದೇ ಇರೋನ್ನ, ನನ್ನನ್ನ ಸಾಕಕ್ ಆಗದೆ ಇರೋನ್ನ ನಾನ್ ಯಾಕೆ ಹೋಗ್ ನೋಡ್ಲಿ? ನಾನ್ ಹೋಗೋದಿಲ್ಲ. ಏಯ್, ನೋಡ್ದೇನೆ ಅವಳು ಹೇಗೆ ಬದಲಾಗಿದ್ದಾಳೆ ಅಂತ? ಹಾಗೆ ನೀನು ನಿನ್ ಮನ್ಸನ್ ಬದಲಾಯಿಸ್ಕೋ. ಅವಳಿಗಿನ್ ಮುಂದೆ ಹೀಗೆ ಇರೋದಕ್ಕೆ ಹೇಳು. ಅದನ್ನ ಬಿಟ್ಟು ಆ ಪಾಪಿ ನನ್ನ ಮಗನೇನಾದ್ರೂ ನೀವು ನೋಡ್ಕೊಂಬಂದ್ರಿ ಅನ್ನೋ ವಿಷಯ ನನಗೆ ಗೊತ್ತಾದ್ರೆ ಇಬ್ಬರನ್ನು ಕತ್ತರಿಸಿ ಹಾಕ್ಬಿಡ್ತೇನೆ. ಹುಷಾರ್. ನಮಸ್ತೆ ಮೇಡಮ್. ನನ್ನ ಹೆಸರು ರಮೇಶ್ ಅಂತ. ಮ್ಯಾನೇಜರ್ ಸರ್ ಅರ್ಜೆಂಟಾಗಿ ನೋಡ್ಬೇಕು ಬನ್ನಿ ಅಂತ ಹೇಳಿದ್ರು. ನೀವು ಬಂದ ಕೂಡ್ಲೆ ಅವ್ರ ಚೇಂಬರ್ ಕಳಿಸಿ ಅಂತ ಮ್ಯಾನೇಜರ್ ಸರ್ ಹೇಳಿದ್ದಾರೆ. ಅವ್ರ ಚೇಂಬರ್ಗೆ ಹೋಗಿ ಸರ್. ಸರಿ. ಸರ್ ನಮಸ್ಕಾರ ಸರ್. ಎಮ್ ಡಿ ಅವ್ರು ನನ್ನನ್ನು ಅರ್ಜೆಂಟಾಗಿ ನೋಡ್ಬೇಕು ಅಂತ ಫೋನ್ ಮಾಡಿದ್ರಲ್ಲ ಸರ್. ಬಂದ್ ಕೂಡಲೇ ನೋಡಕ್ಕಾಗತ್ತೇನ್ರಿ? ವೆಯ್ಟ್ ಮಾಡಿ, ಕರಿತೀನಿ.
ಸತ್ಯ? ರಮೇಶ ಬಂದಿದ್ದಾನ ದಿನ. ಬಂದಿದ್ದಾನ? ಅವನಿಗೆ ಯಾವ ಕಾರಣಕ್ಕೂ ಆರ್ಡರ್ ಸಿಗ್ಬಾರ್ದು ಅಂತ ನಾವು ಮೊದಲು ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಆದ್ರೆ ಅವನು 5 ಕಾರ್ ಸೇಲ್ ಮಾಡಿ ನನ್ನ ಮುಂದೆನೆ 3 ಲಕ್ಷ ರೂಪಾಯಿ ಕಮಿಷನ್ ತಗೊಂಡ. ಇವತ್ತು ಅವನು ಬರೀ ಕೈಲಿ ಹೋಗ್ಬೇಕು. ಚಿಂತೆ ಮಾಡಬೇಡ ದಿನ, ಈಗ ನಡೆಯೋದೇ ಅದು. ಅವನ ಹತ್ರ ಸ್ಪೇರ್ ಪಾರ್ಟ್ಸ್ ತಗೊಳ್ಳೋದಕ್ಕೂ ಕಾಸಿಲ್ದೆ ನಾವು ಕೊಟ್ಟಿರೋ 10 ಕಾರ್ನು ಹಾಗೆ ನಿಲ್ಸಿದಾನೆ ಅಂತ ನಾನು ಬಾಸ್ ಹತ್ರ ಹೇಳಿದೀನಿ. ಈಗ ಅದನ್ನ ವಿಚಾರಿಸೋದಕ್ಕೇನೆ ನಮ್ ಎಂ ಡಿ ಅವನ್ನ ಕರೆದಿರೋದು. ಕೆಲಸ ನಡೀತಿದೆ ಅಂತ ನಮ್ ಎಂ ಡಿ ಹತ್ರ ಸುಳ್ಳು ಹೇಳ್ತಾನೆ. ನಮ್ ಎಂ ಡಿಗೆ ಸುಳ್ಳು ಹೇಳಿದ್ರೆ ಇಷ್ಟನೇ ಆಗಲ್ಲ. ಅವನ್ನ ಕರೆದು ಆರ್ಡರ್ ಕ್ಯಾನ್ಸಲ್ ಮಾಡಿ ಆಚೆ ಕಳಿಸ್ತಾರೆ. ವೆರಿ ಗುಡ್. ನೀನು ಹೇಳಿದ್ದೆಲ್ಲ ಹಾಗೆ ನಡಿಬೇಕು. ಆ ರಮೇಶ ಮೊದಲ ಹಾಗೆ ಬೀದಿಲಿ ನಿಲ್ಬೇಕು. ನನ್ನ ವಿರೋಧ ಕಟ್ಕೊಂಡವನು 5 ರೂಪಾಯಿಗೂ 10 ರೂಪಾಯಿಗೂ ಭಿಕ್ಷೆ ಬಿಡಬೇಕು. ಓಕೆ ದಿನ, ನಾನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಸಿ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಓಕೆ. ರಮೇಶ್ ಬಂದಾಯ್ತಾ? ಹಾ, ಬಂದಿದ್ದಾರೆ ಸರ್. ತಕ್ಷಣ ಕರ್ಕೊಂಡು ಬನ್ನಿ. ಹಲೋ, ಬಾರಯ್ಯ, ಎಂ ಡಿ ಕರಿತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಸರ್, ಮೈ ಕಮ್ ಇನ್? ಎಸ್, ಕಮ್ ಇನ್. ನಮಸ್ತೆ ಸರ್. ನಮಸ್ಕಾರ ರಮೇಶ್, ಕೂತ್ಕೋ. ಪರವಾಗಿಲ್ಲ ಸರ್. ನಾನು ಹಿಂಗೆ ಅವತ್ತೇ ಹೇಳಿದ್ನಲ್ಲ, ಹೀಗೆಲ್ಲ ನಿಂತ್ಕೋಬಾರ್ದು ಅಂತ. ಕೂತ್ಕೋ. ನೀನು ಕೂತ್ಕೋ ಸತ್ಯಮೂರ್ತಿ. ಯಾಕೆ ರಮೇಶ್, ಒಂಥರ ಗಾಬರಿ ಆಗಿದೆಯಾ? ಏನಾದರೂ ತೊಂದ್ರೆನಾ? ಏನಿಲ್ಲ ಸರ್, ಅದು ನೀವು ಅರ್ಜೆಂಟಾಗಿ ಬರೋಕ್ ಹೇಳಿದ್ರಂತಲ್ಲ, ಅದಕ್ಕೆ. ಅಲ್ಲಪ್ಪ, ನಾ ಬರಕ್ ಹೇಳಿದ್ರೆ ನೀ ಯಾಕೆ ಗಾಬರಿ ಆಗ್ಬೇಕು?